find the limit of f of x as x tends to 1, where f of x is equal to x square minus 1 for x less than or equal to 1, minus x square minus 1 for x greater than 1. ಸೊ ಇಲ್ಲಿ ಏನಂತ ಹೇಳಿದ್ರೆ ನಾವು ಎಲ್ ಎಚ್ ಎಸ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಸಪ್ರೇಟಾಗಿ ತೊಗೊಳ್ಳೇಬೇಕು ಅಲ್ವಾ. ನೋಡಿ ಇಲ್ಲಿ ಯಾಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟುವರ್ಡ್ಸ್ 1, ಹಾಗಾಗಿ ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕಂಡಿಡಿಯೋಣ. ಸೊ ಇಲ್ಲೇನು ಬರುತ್ತಿಲ್ಲಿ ವಿ ಹ್ಯಾವ್ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 1 minus f of x. So this would be limit x tending to 1 minus f of x ಬದಲಾಗಿ ಯಾವ್ದು ಬರೀಬೇಕು ಎಕ್ಸ್ಪ್ರೆಷನು ಎಕ್ಸ್ ಸ್ಕ್ವೇರ್ ಮೈನಸ್ 1 ಬರೀಬೇಕು ಅಲ್ವಾ. ಸೊ ಇದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ಹಾಗಾಗಿ ಇದು 0 ಬರುತ್ತೆ, 0 ಬಂತಿಲ್ಲಿ. ನೆಕ್ಸ್ಟ್ ಇದು ರೈಟ್ ಹ್ಯಾಂಡ್ ಲಿಮಿಟ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಇಸ್ ಈಕ್ವಲ್ ಟು ಲಿಮಿಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್. ಸೊ ಇಲ್ಲಿ ನಾನು ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಮೈನಸ್ 1 ಸ್ಕ್ವೇರ್ ಮೈನಸ್ 1, ಇದು ಮೈನಸ್ 1 ದ ಹೋಲ್ ಸ್ಕ್ವೇರ್ ಅಲ್ಲ, ಇದು ಮೈನಸ್ 1 ಸ್ಕ್ವೇರ್, ಹಾಗಾಗಿ ನಮ್ಮ ಹತ್ರ ಮೈನಸ್ 2 ಬರುತ್ತೆ. ಸರಿನಾ. ತುಂಬ ಜನ ಇದು ತಪ್ಪು ಮಾಡ್ತಾರೆ, ಹುಷಾರಾಗಿರಬೇಕು. ಮತ್ತಿವಾಗ 1 ಮತ್ತು 2 ಇಂದ ಏನು ಹೇಳ್ಬೋದು, ಏನು ಹೇಳ್ಬೋದು, ವಾಟ್ ಈಸ್ ದ ಕನ್ಕ್ಲೂಷನ್. ಸೊ ಫ್ರಮ್ 1 and 2 ಇವೆರಡು ವ್ಯಾಲ್ಯೂ ಒಂದೇ ಇಲ್ಲ, ಹಾಗಾಗಿ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ at x is equal to 1 ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಸರಿನಾ. ಸೊ ಇದನ್ನು ಗ್ರಾಫಿಕಲಿ ಕೂಡ ಒಂದ್ಸತಿ ನೋಡಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ 1 ಇದೆ. ಸೊ ಅದ್ರ ಮೊದಲಾಗಿ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ವಿ ಆರ್ ಅಪ್ರೋಚಿಂಗ್ ಅ ವ್ಯಾಲ್ಯೂ ಆಫ್ ಮೈನಸ್ 0.0918 ಅಂತ ಹೇಳಿದ್ರೆ 0 ಹೋಗ್ತಾ ಇದ್ದೀವಿ ಅಲ್ವಾ. ಇದು ನನ್ನ ಹತ್ರ ಹೋದಷ್ಟು 1 ಹತ್ರ ಹೋದಷ್ಟು ಇದು 0 ಹತ್ರ ಹೋಗುತ್ತೆ, ಅದು ಲೆಫ್ಟ್ ಹ್ಯಾಂಡ್ ಸೈಡಿಂದ ಬಂದಾಗ. ಅದೇ ರೈಟ್ ಹ್ಯಾಂಡ್ ಸೈಡಿಂದ ಬಂದಾಗ ಯು ಹ್ಯಾವ್ ಇಟ್ ಅಪ್ರೋಚಿಂಗ್ ಎಂಥದ್ದು -2 ಅಲ್ವಾ. ಸೊ ಇಲ್ಲಿ ನೋಡ್ಕೊಳ್ಳಿ, ಇವಾಗ ಇದನ್ನು ನಾನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲೊಂದು ಲೈನ್ ಇದೆ, ಅದು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತದು. ಇವಾಗ ನೋಡಿ ಇಲ್ಲಿ ಇದನ್ನು ಎರೇಸ್ ಮಾಡಬೇಕು. ಈ ಲೈನ್ ಇಲ್ಲ ಕಂಡ್ರೆ ಇದು ಹೇಳಬೇಕು ಅಂತ ಹೇಳಿದ್ರೆ ಆಯಿತಾ. ಇಲ್ಲಿ ಗುಂಡಿಗೊಂದು ಇದು ಬರುತ್ತೆ, ಇಲ್ಲಿ ಈ ರೀತಿಯಲ್ಲಿ ಸರ್ಕಲ್ ಬರಬೇಕಾದ ಆ್ಯಕ್ಚುಲಿ. ಸರಿ, ಇದು ನಿಮ್ಮ ಆ್ಯಕ್ಚುಲ್ ಗ್ರಾಫ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ದೇರ್ ಇಸ್ ಡಿಸ್ಕಂಟಿನ್ಯೂಟಿ. ಇದು ನಿಮ್ಮ 1 ಇದು. ಸೊ ಡಿಸ್ಕಂಟಿನ್ಯೂಟಿ ಎಲ್ಲಿದೆ, 1 ಹತ್ರ, ಇದು 2. ಸೊ 1 ಮೊದಲಾಗಿ ಇಟ್ ಇಸ್ 0. ಸರಿನಾ. ಈ ವ್ಯಾಲ್ಯೂ ಬಂದು 0. ಅದೇ ಇದು ಇಟ್ ಇಸ್ ಈ ಥರ ಬರೀಬೋದು ನಾನು 1. ಸೊ ಇಲ್ಲಿ 1 ಇಂದ ಮೊದಲಾಗಿ ಹೋಯಿತು ಅಂತ ಹೇಳಿದ್ರೆ ಇದು 0 ಬರ್ತಾ ಇದೆ. ಅದೇ 1 ಆಯಿತು ಅಂತ ಹೇಳಾದ್ಮೇಲೆ 1 ಮೇಲೆ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ -2 ಬರ್ತಾ ಇದೆ, ಹಾಗಾಗಿ ದೇರ್ ಇಸ್ ಡಿಸ್ಕಂಟಿನ್ಯೂಟಿ. ಸೊ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬಹುದು. ಸರಿನಾ. ಸೊ ಇದೇ ನಿಮ್ಮ ಉತ್ತರ.